ರಾಜ್ಯ ಕಾಂಗ್ರೆಸ್ನಲ್ಲಿ ಮಹತ್ವದ ಬೆಳವಣಿಗೆಗಳಾಗ್ತಾ ಇದ್ದು ಕುರ್ಚಿ ಫೈಟ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಈ ಕುರ್ಚಿ ಫೈಟ್ ಅನ್ನ ಹೈಕಮಾಂಡ್ ತೆರೆ ಎಳೆಯಲು ಹರಸಾಹಸವನ್ನ ಪಡ್ತಾ ಇದ್ದು ಸೋನಿಯಾ ಅಂಗಳಕ್ಕೆ ತಲುಪಿದ ಸಿಎಂ ಕುರ್ಚಿ ಚೆಂಡು. ಸಿಎಂ ಡಿಸಿಎಂ ಸಂಧಾನ ಸಭೆ ನವೆಂಬರ್ 30ಕ್ಕೆ ಮುಂದೂಡಿಕೆಯಾಗಿದೆ. ಸೋನಿಯಾ ಅಂಗಳಕ್ಕೆ ಸಿಎಂ ಕುರ್ಚಿ ಚೆಂಡು ತಲುಪಿದ್ದು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಸಂಧಾನ ಸಭೆ ನವೆಂಬರ್ 30ಕ್ಕೆ ಮುಂದೂಡಿಕೆಯಾಗಿದ್ದು ನವೆಂಬರ್ 29ಕ್ಕೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಸಮ್ಮುಖದಲ್ಲಿ ಸಭೆ ನಿಗದಿಯಾಗಿತ್ತು. ಇನ್ನು ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇದೆ, ನೀವೇ ನೋಡಿ. ಕುರ್ಚಿ ಕಿತ್ತಾಟ ಕ್ಲೈಮ್ಯಾಕ್ಸ್ ಹಂತ ತಲುಪ್ತಾ ಕಾಂಗ್ರೆಸ್ ಹೈಕಮಾಂಡ್ ಫೈನಲ್ ಕಾಲ್. ಎಸ್, ಕಾಂಗ್ರೆಸ್ ಕುರ್ಚಿ ಕಿತ್ತಾಟ ಅಂತಿಮ ಸ್ವರೂಪ ಪಡೆದಿದೆ. ಪವರ್ ಶೇರಿಂಗ್ ಫಾರ್ಮುಲಾ ಜಾರಿಗೆ ಡಿಕೆ ಬಣ ಬಿಗಿಪಟ್ಟು ಹಿಡಿದಿರೋದ್ರಿಂದ ಹೈಕಮಾಂಡ್ ಇವತ್ತು ಫೈನಲ್ ನಿರ್ಧಾರ ಕೈಗೊಳ್ಳೋ ಸಾಧ್ಯತೆ ಇದೆ. ಸಂಜೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಹಾಗೂ ಎಐಸಿಸಿ ನಾಯಕ ವೇಣುಗೋಪಾಲ್ ಸಭೆ ಸೇರಲಿದ್ದು ಚರ್ಚೆ ನಡೆಸಲಿದ್ದಾರೆ. ಸಭೆಯಲ್ಲಿ ಚರ್ಚೆಯ ಬಳಿಕ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಮತ್ತೊಂದು ಸಭೆ ನಡೆಯಲಿದೆ. ಬೆಂಗಳೂರಿನಿಂದ ದೆಹಲಿಗೆ ತೆರಳೋ ಮುನ್ನ ಮಲ್ಲಿಕಾರ್ಜುನ್ ಖರ್ಗೆ ಈ ಮಾಹಿತಿ ನೀಡಿದ್ದಾರೆ. मैं इन सबको बुला के चर्चा करता हूँ. उस चर्चे में राहुल गांधी भी रहेंगे और मेरे हमारे दूसरे मेंबर्स भी रहेंगे, सीएम भी रहेंगे और हमारे डिप्टी चीफ मिनिस्टर रहेंगे. तो इन सबको बुला के चर्चा करने के बाद निर्णय होगा. तो टीम है, अकेला नहीं रहता, टीम है. जब हमारी पूरे हाईकमांड की टीम बैठ के चर्चा करके ನಿರ್ಣಯ ಲೇಗ. ಹಾಗಾಗಿ ಸಿಎಂ ಮತ್ತು ಡಿಸಿಎಂ ಇಬ್ಬರಿಗೂ ಕೂಡ ಒಂದು ಡೆಲ್ಲಿಯ ಸಭೆಗೆ ಬುಲಾವ್ ಕೊಟ್ಟಿದ್ದಾರೆ. ಪ್ರಮುಖವಾಗಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಒಂದು ಪವರ್ ಶೇರ್ ವಿಚಾರವಾಗಿ ಏನೆಲ್ಲ ಗೊಂದಲಗಳಿದೆ ಅದಕ್ಕೆ ಕ್ಲಾರಿಟಿ ಕೊಡುವಂಥ ಕೆಲಸಕ್ಕೆ ಸ್ವತಃ ಸೋನಿಯಾ ಗಾಂಧಿ ಅವರೇ ಅಖಾಡಕ್ಕೆ ಇಳಿತಾ ಇದ್ದಾರೆ. ಯಾಕೆಂದರೆ ಸೋನಿಯಾ ಗಾಂಧಿ ಅವರ ಆ ಸಂದರ್ಭದಲ್ಲಿ ಕೊಟ್ಟಿರ್ತಕ್ಕಂಥ ಮಾತುಗಳು ಮತ್ತು ಆ ಸಂದರ್ಭದಲ್ಲಿ ಒಪ್ಪಂದ ಆಗಿರ್ತಕ್ಕಂಥದ್ದು ಅವ್ರದ್ದು ಕೂಡ ಅಧಿಕೃತ ಮುದ್ರೆ ಇತ್ತು ಅಂತ ಕೂಡ ಹೇಳಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರ ನೇತೃತ್ವದ ನಡೆಯುವಂತಹ ಒಂದು ಮಹತ್ವದ ಸಭೆಯಲ್ಲಿ ಅಂತಿಮವಾಗಿ ನಿರ್ಧಾರ ಆಗುತ್ತೆ. 29ನೇ ತಾರೀಕು ಶನಿವಾರ ಆ ಒಂದು ಸಭೆ ಫಿಕ್ಸ್ ಆಗಿರ್ತಕ್ಕಂಥದ್ದು. ಎಲ್ಲರ ಚಿತ್ತ ಈಗ ಶನಿವಾರದತ್ತ ಅಂತ ಕೂಡ ಹೇಳ್ಬೋದು. ಸಿಎಂ ಡಿಸಿಎಂಗೆ ಹೈಕಮಾಂಡ್ ಬುಲಾವ್. ನಾಡಿದ್ದು ಹೈಕಮಾಂಡ್ ನಿರ್ಧಾರ ಸಾಧ್ಯತೆ. ಇವತ್ತು ಮೊದಲ ಸುತ್ತಿನ ಸಭೆ ನಡೆಸಲಿರುವ ಮಲ್ಲಿಕಾರ್ಜುನ್ ಖರ್ಗೆ ನಾಳೆ ರಾಹುಲ್ ಗಾಂಧಿ ಜೊತೆಗೆ ಮಾತುಕತೆ ನಡೆಸಲಿದ್ದಾರೆ. ನಾಡಿದ್ದು ಶನಿವಾರ ಹೈಕಮಾಂಡ್ ಫೈನಲ್ ಸಭೆ ನಡೆಸಲಿದ್ದು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರಿಗೂ ಬುಲಾವ್ ನೀಡೋ ಸಾಧ್ಯತೆ ಇದೆ. ಈ ಸಭೆಯಲ್ಲಿ ಹೈಕಮಾಂಡ್ ಅಂತಿಮ ನಿರ್ಧಾರ ಕೈಗೊಳ್ಳಲಿದ್ದು ಕುರ್ಚಿ ಕದನ ಇತ್ಯರ್ಥವಾಗುವ ಸಾಧ್ಯತೆ ಇದೆ. ಚರ್ಚೆ ಆದ್ಮೇಲೆ ಯಾವ ರೀತಿಯಾಗಿ ಮುಂದೆ ನಡೀಬೇಕು ಅವರಿಗೆಲ್ಲ ಕರ್ಸೆ ಮಾತಾಡ್ಬೇಕು. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿಯಲ್ಲಿ ಈಗ ಮಹತ್ವದ ಸಭೆಗಳು ಶುರುವಾಗಿದ್ದಾವೆ. ಇವತ್ತು ಎಐಸಿಸಿ ಕಚೇರಿ ಅಂದರೆ ದೆಹಲಿಯಲ್ಲಿರುವಂಥ ಇಂದಿರಾ ಭವನ್ನಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಒಂದು ಔಪಚಾರಿಕ ಸಭೆ ನಡೆಯುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಇವತ್ತು ಮುಖ್ಯವಾಗಿ ಮಲ್ಲಿಕಾರ್ಜುನ್ ಖರ್ಗೆ, ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಮೂವರು ಕೂತ್ಕೊಂಡು ರಾಜ್ಯದ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡಿ ಒಂದಷ್ಟು ಮಾಹಿತಿಗಳು ಏನಿದ್ದಾವೆ ಮತ್ತು ಏನು ಮುಂದೆ ಮಾಡಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಪ್ರಸ್ತಾಪಗಳನ್ನು ಚರ್ಚೆಗಳನ್ನು ಮಾಡಬಹುದು. ಈ ನಿರ್ಧಾರಗಳೆಲ್ಲವೂ ಆದ ಬಳಿಕ ರಾಜ್ಯ ನಾಯಕರು ಅಂದರೆ ಸಿಎಂ ಮತ್ತು ಡಿಸಿಎಂಗೆ ಬುಲಾವನ್ನ ಕೊಟ್ಟು ದೆಹಲಿಗೆ ಕರೆಸಿಕೊಂಡು ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಖರ್ಗೆ ಅವರ ಸಮ್ಮುಖದಲ್ಲಿ ಮತ್ತೊಂದು ಹೈ ವೋಲ್ಟೇಜ್ ಮೀಟಿಂಗ್ ಮಾಡಬಹುದು. ಇದಾದ ಬಳಿಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಮಾಡಬೇಕಾ ಬೇಡವಾ ಅನ್ನುವಂತಹ ಒಂದು ದೊಡ್ಡ ನಿರ್ಧಾರವನ್ನು ಹೈಕಮಾಂಡ್ ತೆಗೆದುಕೊಳ್ಳುತ್ತೆ. ಹೈಕಮಾಂಡ್ ಮುಂದೆ ಸಿದ್ಧವಾಯ್ತಾ ಸಂಧಾನ ಸೂತ್ರ. ಸಿದ್ದು ಡಿಕೆ ಇಬ್ಬರಿಂದಲೂ ಪ್ರತ್ಯೇಕ ಡಿಮ್ಯಾಂಡ್ ಪಟ್ಟಿ ಸಿದ್ಧ. ಇನ್ನು ಕಾಂಗ್ರೆಸ್ ಹೈಕಮಾಂಡ್ ಸಂಧಾನ ಸೂತ್ರ ಕುತೂಹಲ ಕೆರಳಿಸಿದ್ದು ರಾಹುಲ್ ಗಾಂಧಿ ಯಾರ ಪರ, ಸಿದ್ದರಾಮಯ್ಯ ಪರವೋ ಡಿಕೆಶಿ ಪರವೋ ಈ ಚರ್ಚೆ ಶುರುವಾಗಿದೆ. ಹೈಕಮಾಂಡ್ ಮುಂದೆ ಇಬ್ಬರು ನಾಯಕರು ವಾದ ಮಂಡನೆಗೆ ಸಿದ್ಧವಾಗಿದ್ದಾರೆ. ಇನ್ನು ಯಾರ್ಯಾರ ವಾದ ಏನೇನು ಅಂತ ನೋಡೋದಾದ್ರೆ ಸಿಎಂ ಡಿಕೆ ವಾದ ಏನು ಅಂತ ನೋಡೋದಾದ್ರೆ ಸಿಎಂ ಬಜೆಟ್ ತನಕ ಯಾವುದೇ ಮಾತುಕತೆ ಬೇಡ ಅನ್ಬೋದು. ಡಿಕೆ ಕೊಟ್ಟ ಮಾತು ಉಳಿಸ್ಕೊಳ್ಬೇಕು ಅಂತ ಪ್ರತಿಪಾದಿಸಬಹುದು.
ಬಜೆಟ್ ಬಳಿಕ ತೀರ್ಮಾನ ಮಾಡೋಣ ಅಂದ್ರೆ ಡಿಕೆ ಬಜೆಟ್ವರೆಗೂ ಕಾಯೋಕ್ಕಾಗಲ್ಲ ಅಂತ ಹೇಳ್ಬೋದು. ಸಿಎಂ ಸಂಪುಟ ಪುನರ್ರಚನೆಯೂ ಸದ್ಯಕ್ಕೆ ಬೇಡ ಅನ್ಬೋದು. ಡಿಕೆ ನಿಮ್ಮೆದುರುವಾದ ಒಪ್ಪಂದ ಕ್ಲಿಯರ್ ಆಗಲಿ ಅಂತ ಪಟ್ಟು ಹಿಡಿಬಹುದು. ಸಿಎಂ ಆಗಿನ ಪರಿಸ್ಥಿತಿ ಬೇರೆ, ಈಗಿನ ಪರಿಸ್ಥಿತಿ ಬೇರೆ ಅಂತ ಹೇಳ್ಬೋದು. ಡಿಕೆ ಹೈಕಮಾಂಡ್ ಹೇಳಿದಂತೆ ನಡೆದುಕೊಳ್ಳಿ ಅಂತ ಕೇಳ್ಬೋದು. ಸಿಎಂ ಶಾಸಕರ ಅಭಿಪ್ರಾಯಗಳನ್ನು ಪಡೀರಿ ಅಂತ ಹೇಳ್ಬೋದು. ಇದಕ್ಕೆ ಡಿಕೆ ಶಿವಕುಮಾರ್ ಇದಕ್ಕೆ ನನ್ನ ಸಮ್ಮತಿ ಕೂಡ ಇದೆ ಅಂತ ಹೇಳಬಹುದು. ಸಿಎಂ ಯಾವುದೇ ಅವಸರ ಬೇಡ, ಯಥಾಸ್ಥಿತಿ ಇರಲಿ ಅಂತ ಹೇಳ್ಬೋದು. ಡಿಕೆ ಬೇಕಿದ್ರೆ ಜನವರಿ 14ರ ತನಕ ಸಮಯ ಕೊಡಿ ಅಂತ ಕೇಳಬಹುದು. ಸಿಎಂ ಹೈಕಮಾಂಡ್ ನಿರ್ಧಾರಕ್ಕೆ ನಾನು ಬದ್ಧ ಅಂತ ಹೇಳ್ಬೋದು. ಡಿಕೆ ನಾನು ಹೈಕಮಾಂಡ್ ಹೇಳಿದಂತೆ ನಡೆಯುವೆ ಅಂತ ಆಪ್ತರ ಬಳಿ ಡಿಸಿಎಂ ಹೇಳಿಕೊಂಡಿದ್ದಾರೆ. ಪವರ್ ಶೇರಿಂಗ್ ಜಟಾಪಟಿ ನಡುವೆ ಸಿಎಂ ಹಾಗೂ ಡಿಸಿಎಂ ಎರಡೂ ಬಣದಲ್ಲೂ ಕೂಡ ತಮ್ಮದೇ ಆದ ಸ್ಟ್ರಾಟಜಿಗಳು ನಡೀತಾ ಇರುವಂತೆ ಕಾಣಿಸ್ತಾ ಇದೆ. ಸಿಎಂ ಬಣದಲ್ಲಿ ಹಾಗಾದರೆ ಶಕ್ತಿ ಪ್ರದರ್ಶನ, ಶಾಸಕರ ಸಂಖ್ಯಾಬಲ ಸೇರಿದಂತೆ ಬೇರೆ ಬೇರೆ ಏನೇನೋ ಅವಕಾಶಗಳಿದೆ, ಎಲ್ಲವನ್ನು ಬಳಸ್ಕೊಳ್ಬೇಕು ಅನ್ನುವಂಥ ಲೆಕ್ಕಾಚಾರ ಆಪ್ತವಲಯದಲ್ಲಿರುವಂಥ ಸಚಿವರು ಸಿಎಂಗೆ ಸಲಹೆಯನ್ನು ಕೊಡ್ತಾ ಇದ್ರೆ, ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣದಲ್ಲೂ ಕೂಡ ಹೈಕಮಾಂಡ್ನ ಲೆಕ್ಕಾಚಾರ ಏನು, ಹೈಕಮಾಂಡ್ ಏನು ಹೇಳುತ್ತೆ ಆ ಗೆರೆಯನ್ನು ನಾವು ದಾಟಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ ನಾವು ಮುಂದುವರಿಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಚರ್ಚೆಗಳು ನಡೆದಿದೆ ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ. ಇನ್ನು ಎಐಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿಕೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೈಕಮಾಂಡ್ ಕರೆದ್ರೆ ಹೋಗ್ತೀನಿ ಅಂತ ಸಿದ್ದರಾಮಯ್ಯ 3 ರಿಂದ 4 ಬಾರಿ ಪುನರುಚ್ಚರಿಸಿದ್ದಾರೆ. ಒಟ್ನಲ್ಲಿ ಕುರ್ಚಿ ಕದನ ಕ್ಲೈಮ್ಯಾಕ್ಸ್ ಹಂತ ತಲುಪಿದ್ದು ಹೈಕಮಾಂಡ್ ಕೈಗೊಳ್ಳೋ ನಿರ್ಧಾರ ಕುತೂಹಲ ಕೆರಳಿಸಿದೆ. ಒಂದೆರಡು ದಿನಗಳಲ್ಲಿ ಪಕ್ಷದ ಎಲ್ಲ ಗೊಂದಲಗಳು ಬಗೆಹರಿಯುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.